ಹಾಯ್ ಎಲ್ಲೋ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ಇವತ್ತೇನಪ್ಪ ಸ್ಪೆಷಲ್ ಅಂದರೆ ನನ್ನ ಇಡೀ ಬ್ಲಾಗ್ನ ನನ್ನ ಮಗಳು ಕಂಟಿನ್ಯೂ ಮಾಡ್ತಾಳೆ. ಇವತ್ತು ಅವಳೇ ವಾಯ್ಸ್ ಶೇರ್ ಕೊಡ್ತಾಳೆ. ಹೇಗೆ ಮಾಡ್ತಾಳೆ ಅಂತ ನೋಡೋಣ ಬನ್ನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ವೈದ್ಯಾಸ್ ಯೂಟ್ಯೂಬ್ ಚಾನಲ್. ಇವತ್ತು ಮೇಡಮ್ ಅವರು ನನ್ನ ಬ್ಲಾಗ್ನ ಮಾಡ್ತಾ ಇದ್ದಾರೆ. ಬಿಟ್ರೆ ನಾನೇ ಮಾಡ್ತಿದ್ದೀನಿ. ಸೊ ನಾವು ಈಗ ಗೋರ್ನಳ್ಳಿಗೆ ಹೋಗ್ತಿದ್ದೀವಿ. ಯಾಕೆ ಅಂದರೆ ನಮ್ಮ ಅಮ್ಮನ ಫ್ರೆಂಡ್ ಏನು ಫಂಕ್ಷನ್ ಇದೆ, ಒಂದು ಫಂಕ್ಷನ್ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಗೋರ್ನಳ್ಳಿಗೆ ಹೋಗ್ತಾ ಇದ್ದೀವಿ. ಮುಂದೆ ಏನಾಗುತ್ತೆ ಅಂತ ಕ್ಯಾಪ್ಚರ್ ಮಾಡ್ತೀವಿ, ನೋಡ್ತಾ ಇದ್ದೀವಿ. ಎಲ್ಲಿದ್ದೀವಿ ಗೊತ್ತಾ? ಕಾಸವಾಡಿಲಿದ್ದೀವಿ. ನಮ್ಮೂರಲ್ಲಿದ್ದೀವಿ. ನನ್ನೂರು ಇದು ಗೊತ್ತಾ? ಈಗ ಬಿಟ್ರೆ ನಮ್ಮ ಅಜ್ಜಿ ಮನೇಲಿ ಇರ್ತೀನಿ, ಇವ್ರು ಹೋಗ್ತಾರೆ. ಸಾರಿ, ಕಾಸವಾಡಿ ಅಂತ ಇದು ನೋಡು, ಒಂದೇ ಥರ ಕಾಣಿಸ್ತು ಗೈಸ್. ನಂತರದವ್ರು ಎಷ್ಟೊಂದು ಜನ ಇರ್ತೀರಾ, ಕಮೆಂಟ್ ಮಾಡಿ ಯಾರಿಗಿನ್ನೂ ನಿಮ್ಮ ಏರಿಯಾ ಗೊತ್ತಿಲ್ಲ. ನಿಜ ಗೈಸ್, ನನಗೆ ಏನೂ ಗೊತ್ತಿಲ್ಲ. ಏನು ಅಂದರೆ ಮಂಡ್ಯದಲ್ಲಿ ಮಂಡ್ಯದಲ್ಲಿದ್ದು ನಿಜ ವೆಸ್ಟು ಒಂದು ಏರಿಯಾ ಗೊತ್ತಿಲ್ಲ. ನನಗೆ ಯಾಕೆ ಮಂಡ್ಯ ಗೊತ್ತಿಲ್ಲ ಅಂದರೆ ಗೈಸ್ ಕೇಳಿಸ್ಕೊಳ್ಳಿ. ನಂಗೆ ಮಂಡ್ಯ ಗೊತ್ತಿಲ್ಲ, ಯಾಕಂದರೆ ನೆಕ್ಸ್ಟ್ ನಾನು ಮೈಸೂರಿಗೆ ಹೋಗ್ತೀನಿ. ಮೈಸೂರಲ್ಲಿ ಎಲ್ಲ ಗೊತ್ತು, ಮೈಸೂರಲ್ಲಿ ಗೊತ್ತು, ಬಟ್ ನನಗೆ ರಿಂಗ್ ರೋಡ್ ಗೊತ್ತಿಲ್ಲ ಅಷ್ಟೇ ಗೈಸ್. ಏನು ಗೊತ್ತಾಗ್ಬೇಕು ಈಗ? ಮನೆಯಿಂದ ಆಚೆನೇ ಕಳ್ಸಲ್ಲ ಗೈಸ್, ಕಳಿಸಲ್ಲ. ಏನಕ್ಕೆ ಕಳಿಸ್ಬೇಕು? ಆಮೇಲೆ ಹೇಳ್ತಾರೆ ಈಗ ಆಯ್ತಪ್ಪ, ಈಗ ಜಸ್ಟ್ ನಿಂದ ನಾನು ಎಷ್ಟು ಸಲ ಅಂಗಡಿಗೆ ಕರ್ಕೊಂಡು ಹೋಗಿಲ್ಲ, ಎಷ್ಟು ಸಲ ಶಾಪಿಂಗ್ ಕರ್ಕೊಂಡು ಹೋಗಿಲ್ಲ. ಅದು ಇರೋ ಬರೋ ಯಾರು ಅಲ್ಲಿಗೆ ಬಂದಿರ್ತಾಳೆ ಎರಡನೇ ಸತಿ, ಇನ್ನೊಂದ್ಸತಿ ಯಾವ ಏನು ಗೊತ್ತಾ? ಒಂದೇ ರೋಡ ಕರ್ಕೊತಾರೆ, ಅದು ಇನ್ನೊಂದು ಶಾರ್ಟ್ ಕಟ್ ಇರ್ತದೆ, ಅದು ಗೊತ್ತೇ ಆಗಲ್ಲ. ಅಂಗಡಿ ಹೆಸರು ಗೊತ್ತಿರ್ತದೆ, ತಗೊಳ್ಳೋ ಶಾಪಿಂಗ್ ಅಂಗಡಿ ಹೆಸರು ರೋಡ್ ಗೊತ್ತಿರಲ್ಲ. ಎಷ್ಟು ಇದಲ್ಲ ಅದು ನನಗೆ ಅದು ಗೊತ್ತಾಗೋ ಟೈಮಲ್ಲಿ ಗೊತ್ತಾಗುತ್ತೆ. ಇವರೇನೋ ಚಿಕ್ಕದ್ರಲ್ಲಿದ್ದಾಗಲೇ ಗೊತ್ತಾಗ್ಬಿಡ್ತಾರೆ ಗೈಸ್, ಇಲ್ಲ ಅಲ್ವಾ ಗೈಸ್? ನೋಡಿ ಗೈಸ್, ಮೋಸ ಮಾಡ್ತಾರೆ. ನಾವು ನಿಮ್ಮಂಗೆಲ್ಲ ಹಾಗೆಲ್ಲ ನಿಮ್ಮಂಗೆ ನಾವು ಫೋನಲ್ಲಿ ಇರ್ತಿರ್ಲಿಲ್ಲ. ನಮ್ಮದೇ ಒಂಥರ ಚೆನ್ನಾಗಿತ್ತು ಗೊತ್ತಾ? ನಾವು ಆಡ್ತೀವಿ, ನಿಜ ಹೇಳ. ನಿಮ್ಮ ಥರ ನಾವು ಮೊಬೈಲು ಏನೂ ಇಲ್ಲ. ನಮ್ದು ಒಂಥರ ಹೆಂಗೆ ಅಂದರೆ ಪ್ರಪಂಚನೇ ಒಂಥರ ಹೊರ್ಗಡೆ. ಬೆಳಗ್ಗೆ ತಿಂಡಿ ತಿನ್ಕೊಂಡು ಬಂತು ಅಂದರೆ ಆ ಹೊರ್ಗಡೆ ಅಂಗನವಾಡಿ, ಆ ನೀರು, ಆ ಕೆರೆ, ಆ ಆಟ, ಒಲೆಯಲ್ಲಿ ಅಡುಗೆ ಮಾಡ್ಕೊಂಡು ನಾವೇ ತಿನ್ನೋದು, ಕತ್ತಿ ಹತ್ರ ಹೋಗಿ ಕದ್ದು ತಿನ್ನೋದು, ಅದೊಂಥರ ಮಜಾ. ಹೊರಗಡೆ ಆಟ ಅವ್ರದ್ದು ಅವ್ರ ಮಜಾ, ನಮ್ದು ನಮ್ಮ ಮಜಾ. ನಾವು ಮೊಬೈಲಲ್ಲಿ ಇರ್ತೀವಿ. ಓಕೆ, ನಾವು ಸ್ಕೂಲ್ಗೆ ಹೋಗ್ತೀವಿ, ಎಂಜಾಯ್ ಮಾಡ್ತೀವಿ, ನಾವು ಫ್ರೆಂಡ್ಸ್ ಜೊತೆ ಆಟ ಆಡೋಕೆ ಹೋಗ್ತೀವಿ, ಥ್ರೋಬಾಲ್ ಆಡ್ತೀವಿ, ಕಬಡ್ಡಿ ಆಡ್ತೀವಿ, ಮಾರ್ಚ್ ಪಾಸ್ಟ್ ಮಾಡ್ತೀವಿ, ಕಲ್ಚರಲ್ ಪ್ರೋಗ್ರಾಮ್ಸ್ ಅಟೆಂಡ್ ಮಾಡ್ತೀವಿ. ಜನ್ರೇಷನ್ ಚೇಂಜ್ ಆಗಿದೆ ಗೈಸ್. ನಾವು ಎಲ್ಲ ಜನ್ರೇಷನ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ನಾವು ಎಲ್ಲ ಮಾಡ್ತಾ ಇದ್ವಿ. ಅವ್ರ ಮೊಬೈಲ್ ಇರಲಿಲ್ಲ, ಅವ್ರ ಹತ್ರ ಏನಾದ್ರು ಮೊಬೈಲ್ ಇದ್ರೆ ಅವ್ರು ನಮ್ಗಿಂತ ಡಬಲ್ ಬರೀ ಮೊಬೈಲಲ್ಲೇ ಕುತ್ಕೊಂತಾರೆ. ಯಾಕೆ ಅವ್ರು ಯಾರು ಸೀರಿಯಲ್ ನೋಡ್ತಿರ್ಲಿಲ್ವಾ ಗೈಸ್? ಮೊಬೈಲ್ ಒಂದೇ ಕೀಪ್ಯಾಡ್ಸ್ ಇತ್ತು, ಆಮೇಲೆ ಲ್ಯಾಂಡ್ಲೈನ್ಸ್ ಇತ್ತು. ಇಲ್ಲ, ಅದು ಅವ್ರ ತಪ್ಪು. ಅವಾಗ ಆಂಡ್ರಾಯ್ಡ್ ಇರ್ಲಿಲ್ಲ. ಈಗ ಜನ್ರೇಷನ್ ಇದು ನಮ್ಮ ಮೇಲೆ ಹೇಳ್ಬಾರ್ದು. ನಾನೇನು ಹೇಳ್ತಾ ಇರೋದು, ನಮ್ಮಷ್ಟು ಎಂಜಾಯ್ ಮಾಡೋಕ್ಕಾಗಲ್ಲ. ನೀವು ಚಿಕ್ಕ ಚೈಲ್ಡ್ಹುಡ್ ಮುಗ್ದೋಯ್ತು ಗೈಸ್. ಹೈಸ್ಕೂಲ್ ಇದೆಲ್ಲ ಕಾಲೇಜು ಇದೆಯಲ್ಲ. ನೆಕ್ಸ್ಟ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಗೈಸ್, ಮೈಸೂರಿಗೆ ಹೋದ್ಮೇಲೆ. ನೋಡಿ, ನಾನು ಐಡಿಯಾ ಹಾಕಿದ್ದೀನಿ ಗೈಸ್. 10th ಚೆನ್ನಾಗಿ ಮಾರ್ಕ್ಸ್ ತೆಗ್ಬಿಟ್ಟು ಐಫೋನ್ ತೆಗಿಸ್ಕೊಂಡು ಮೈಸೂರಲ್ಲಿ ಬ್ಲಾಗ್ ಮಾಡ್ತೀನಿ. ಮಂಡ್ಯನೂ ಮಾಡ್ತೀನಿ, ಬಟ್ ಮೈಸೂರಲ್ಲಿ ಇರ್ತೀನಲ್ಲ, ಮೈಸೂರು ಬ್ಲಾಗ್ ಮಾಡ್ತೀನಿ. ಅವಾಗ ನೋಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾರಂತೆ. ನೋಡಿ, ಮಾಡ್ತೀನಿ ಗೈಸ್. ಮಾಡಲ್ಲ ಅಂತೇಳಿ ಆಲ್ರೆಡಿ ಐಡಿಯಾ ಇತ್ತು. ಅದು ನಾನೇನಂತ ಅನ್ಕೊಂಡಿದ್ದೀನಿ ಗೊತ್ತಾ? ಓದಬೇಕು ಫಸ್ಟ್ SLC ಆಗಲಿ. ಅವಳೊಂದು ರೇಂಜ್ ಅಂತಂದರೆ ಅವಳಿಗೆ SLC ಇಂಪಾರ್ಟೆಂಟ್, ಮಕ್ಕಳಿಗೆ ಎಜುಕೇಷನ್ ಇಂಪಾರ್ಟೆಂಟು. ಹಾಗಾಗಿ ಮಕ್ಕಳನ್ನ ಓದಲಿಕ್ಕೆ ಬಿಟ್ಬಿಡ್ತಾರೆ. ಆಮೇಲೆ ಎಲ್ಲ ಇದ್ದಿದ್ದೆ, ಅವರು ಆಮೇಲೆ ಮಾಡ್ಕೊಳ್ಳೋದು ಇದ್ದಿದ್ದೆ, ಮಾಡಲಿ ಅಂತ ಫಸ್ಟ್ ಎಜುಕೇಷನ್. ಅದಕ್ಕೆ 10th ಆದಮೇಲೆ ನೀನು ಆರಾಮ ಮಾಡ್ಕೊ, 10th ಒಂದು ಮಾರ್ಕ್ಸ್ ಅಂತ ತೆಗೆದ್ಬಿಟ್ಟು ಮಾಡಿದ್ರೆ ಅವಳ ಲೈಫು ಸೆಟ್ಲ್ ಆಗುತ್ತೆ. ಹಾಗಾಗಿ ಅಷ್ಟೇ ಗೈಸ್. 10th ಆದ್ಮೇಲೆ ಮೈಸೂರಿಗೆ ಹೋಗಿ ಎಲ್ಲ ಓದಿ ಪೈಲಟ್ ಆಗಿ ನನ್ನ ಕಾಲ್ ನಿಂತ್ಕೊಳ್ಳೋದು ಅಷ್ಟೇ. ಎಂತ ಇಲ್ಲ, ಏನದು ಹಿಂಗೆ ಅಂತೀನಿ. ಬಾಯ್, ಟಾಟಾ. ಚೆನ್ನಾಗಿ ತುಂಬ ರಿಚ್ ಅಣ್ಣ.
ಅಯ್ಯಪ್ಪ ನನ್ನ ಕುಡ್ಕೋಬೇಕ ಕುಡಿಮಾ ತಡಿ ಒಂದು ನಿಮಿಷ ಅಷ್ಟೊತ್ತು ಯಾರೋ ಮಾತಾಡಿದ್ದು ನೀನೇ ತಾನೇ ಅದು. ನಾವು ಸಹ ಫಂಕ್ಷನ್ಗೆ ಬಂದ್ವಿ. ನಾನು ಬಂದ ತಕ್ಷಣ ನನ್ನ ತಂಗಿ ಅಂತೂ ಓಡ್ ಬಂದು ಕರ್ಕೊಂಡು ಬಂದ್ಲು. ಯಾಕೆಂದರೆ ಸ್ವಲ್ಪ ನಮಗೆ ರೋಡು ಕನ್ಫ್ಯೂಸ್ ಆಗಿತ್ತು, ಹಾಗಾಗಿ ಜನ ಮಾತ್ರ ತುಂಬ ಇದ್ದರು. ನಾನು ಅಂದ್ಕೊಂಡಿದ್ದೆ ತುಂಬ ಸಿಂಪಲ್ಲಾಗಿರುತ್ತೆ ಪೂಜೆ ಅಂತ, ಆದರೆ ಇವರು ಗ್ರ್ಯಾಂಡಾಗಿ ಇಟ್ಕೊಂಡಿದ್ದಾರೆ. ಪೂಜೆ ಅಂತ ಕೇಳಿದ್ರೆ ನಿಮಗೆ ಗೊತ್ತಿರುತ್ತೆ, ಎಲ್ಲರೂ ಜೋಗೈನ ಮಾಡ್ತಾರೆ ಗೊತ್ತಾ, ಕಿವಿಗೆ ಹೋಲಿ ದಾಸೈನ ಮಾಡ್ತಾರಲ್ಲ ಆ ಥರ ಎಲ್ಲರ ಮನೆಗಳಲ್ಲೂ ಗಂಡು ಮಕ್ಕಳಿದ್ರೆ ಅದು ನರ್ಸ್ಕೊಂಡಿದ್ರೆ ಅವ್ರ ಮನೆತನಕ್ಕೆ ಬಂದಿದ್ರೆ ಮಾಡ್ತಾರೆ ನೋಡಿ, ಆ ಥರ ಒಂದು ಪೂಜೆ. ಅದನ್ನೆಲ್ಲ ಮುಗಿಸ್ಕೊಂಡು ಅವ್ರಿಗೂ ನಾವು ಕೈ ಮುಕ್ಕೊಂಡು ಮಾತಾಡಿಸ್ಕೊಂಡು ಇವರೇ ನಮ್ಮ ಇನ್ನು ಟೈಮ್ ಆಗುತ್ತೆ, ಆಲ್ರೆಡಿ 5 ಗಂಟೆ ಇವರೇ ನಮ್ಮ ಆಗಿದೆ. ಬೇಗನೆ ಮನೆಗೆ ಹೋಗಿ ನಿಮಗೆ ಸಿಗ್ತೀನಿ. ಹಿಂಗೆ ಕಾಣಲು ಕೇಳಿಸ್ತಿಲ್ವಾ? ಚೆನ್ನಾಗಿ ಅಕ್ಷಕ್ಕೆ ಆಟಾಡ್ಸಿದ್ಯಾ. ಹಾಗೆ ಮನೆಗೆ ಬಂದ ತಕ್ಷಣ ಮನೇಲೆಲ್ಲ ಕೆಲಸನೂ ಆಗಿತ್ತು. ಹಾಗೆ ನಾನು ಸ್ವಲ್ಪ ರೆಡಿಯಾಗಿದ್ದೆ. ನನಗೆ ಒಂದೆರಡು ರೀಲ್ಸ್ ಮಾಡಲಿಕ್ಕೆ ಇತ್ತು, ಹಾಗೆ ರೀಲ್ಸ್ನ ಮುಗಿಸ್ಕೊಂಡು ಬೇಗ ಮುಗಿಸ್ಕೊಳ್ಳೋಣ ಅಂತ ರೀಲ್ಸ್ ಮಾಡಿದೆ. ರೀಲ್ಸ್ ಮಾಡುವಾಗ ನನಗಂತೂ ಆಲ್ಮೋಸ್ಟ್ ಹೆಚ್ಚಾಗಿ ನೀವು ನನ್ನ ನೋಡಿದ್ದು ಸ್ಯಾರಿಲಿ. ನನಗಂತೂ ಸ್ಯಾರಿ ಆಲ್ಮೋಸ್ಟ್ ಅಂದರೆ ತುಂಬ ತುಂಬ ಇಷ್ಟ. ಐ ಆಮ್ ಸ್ಯಾರಿ ಲವರ್ ಅಂತ ಹೇಳ್ಬೋದು. ನನಗೆ ಸ್ಯಾರಿಲಿ ವಿಡಿಯೋ ಮಾಡಿದಷ್ಟು ಕಂಫರ್ಟಬಲ್ ಯಾವುದಲ್ಲೂ ಸಿಗಲ್ಲ. ಹಾಗಾಗಿ ಆಲ್ಮೋಸ್ಟ್ ಸ್ಯಾರಿಲಿ ಜಾಸ್ತಿ ನಾನು ಕಾಣಿಸ್ಕೊತೀನಿ. ನನಗೆ ಸ್ಯಾರಿ ವೇರ್ ಮಾಡಿದ್ರೆ ಒಂಥರ ನಮ್ಮ ಒಂದು ಟ್ರೆಡಿಷ್ನಲ್ ಲುಕ್ಕು ಒಂಥರ ಫೀಲ್ ಆಗುತ್ತೆ. ಅದಕ್ಕೆ ಜಾಸ್ತಿ ಎಲ್ಲ ಕೇಳ್ತಾಯಿದ್ರು, ನೀವು ಯಾಕೆ ಸ್ಯಾರಿಲೇ ಜಾಸ್ತಿ ವಿಡಿಯೋ ಮಾಡ್ತೀರಾ ಆ್ಯಂಡ್ ವಿಡಿಯೋಸ್ ಮಾಡ್ತೀರಾ ಅಂತ ಎಲ್ಲ ಕೇಳ್ತಿದ್ರು. ನನಗೆ ತುಂಬ ಇಷ್ಟ ಸ್ಯಾರಿ ಅಂದರೆ. ಹಾಗೆ ವಿಡಿಯೋ ಎಲ್ಲ ಮಾಡಿದ್ಮೇಲೆ ನಮಗೂ ಸಹ ಮಧ್ಯಾಹ್ನಕ್ಕೆ ನೈಟ್ಗೆ ಅಡುಗೆಗೆ ಏನಾರ ಮಾಡೋಣ ಅಂತಿದ್ದಾಗ ನನ್ನ ತಲೆಗೆ ಬಂದಿದ್ದು ಬಿರಿಯಾನಿ ಮಾಡೋಣ ಅಂತ. ಹಾಗೆ ನಮ್ಮ ಮನೆಯವರು ಚಿಕನ್ ತಂದು ಕೊಟ್ಟಿದ್ರು ನೋಡಿ, ಬಿಸಿ 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 ಬಿರಿಯಾನಿ ರೆಡಿಯಾಗಿದೆ. ಈ ರೆಸಿಪಿನ ಇವತ್ತು ನಾನು ನಮ್ಮ ಒಂದು ಬ್ಲಾಗಲ್ಲಿ ಹಂಚ್ಕೋತೀನಿ. ಹೇಗೆ ಮಾಡೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಸಿಂಪಲ್ ಆಗಿರೋಂಥ ಬಿರಿಯಾನಿ. ಒಂದು ಕಡಾಯಿಗೆ ಸ್ವಲ್ಪ 4 ಸ್ಪೂನ್ ಎಣ್ಣೆ ಹಾಕ್ಕೊಂಡೆ. ಹಾಗೆ ಒಗ್ಗರಣೆಗೆ ಚಕ್ಕೆ, ಲವಂಗ, ಬಿರಿಯಾನಿ ಎಲೆ, ಕಸ್ತೂರಿ ಮೇಥಿ, ಏಲಕ್ಕಿ ಇಷ್ಟನ್ನು ಹಾಕಿ ಒಗ್ಗರಣೆ ಮಾಡಿದೆ. ಒಂದು 4 ದಪ್ಪ ಈರುಳ್ಳಿ, ಒಂದು 7ರಿಂದ 8 ಹಸಿಮೆಣ್ಸಿನ್ಕಾಯಿನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ತೆ. ಹಾಗೆ ಒಂದು ದಪ್ಪವಾಗಿರುವಂಥ ಟೊಮೊಟೊನ ಹಚ್ಕೊಂಡು ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ರೋಸ್ಟ್ ಆಗಬೇಕು. ಹಾಗೆ ಪಕ್ಕದಲ್ಲಿ ನಾನು ಚಿಕನ್ನ ಅರಿಶಿನ ಉಪ್ಪು ಹಾಕಿ ಸ್ವಲ್ಪ ವಾಶ್ ಮಾಡಿ ಇಟ್ಕೊಂಡಿದ್ದೆ ಮೊದಲೇ. ಅದನ್ನು ನೀರು ಬಿಡೋವಷ್ಟು ಗಂಟನೂ ಹಾಕಬೇಕು. ನೀರು ಬಿಟ್ಟಾದ್ಮೇಲೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನಮ್ಮ ಕಡೆ ಸ್ವಲ್ಪ ಜಾಸ್ತಿ ಇದನ್ನು ಫ್ರೈ ಮಾಡ್ತೀವಿ. ಹಾಗೆ 1 kg ಚಿಕನ್ಗೆ ನಾನು 1 ಬಿರಿಯಾನಿ ಪ್ಯಾಕೆಟನ್ನು ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಚಿಲ್ಲಿ ಪೌಡರ್, 1 ಸ್ಪೂನ್ ಧನಿಯಾ ಪೌಡರ್ನ ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಫ್ರೈ ಮಾಡಬೇಕು. ಹಾಗೆ 3 ಸ್ಪೂನು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಿದ್ದೀನಿ. ನಿಮ್ಮ ಕ್ವಾಂಟಿಟಿಗೆ ತಕ್ಕಂತೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ. ಹಾಗೆ ಫ್ಲೇವರ್ಗೆ ನಾನು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ 3 ಸ್ಪೂನು ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಹಾಗೆ ನೀವು ಅಕ್ಕಿ ಎಷ್ಟು ಹಾಕ್ತಿರೋ ಅಷ್ಟನ್ನು ನೀರು ಹೆಚ್ಚಿಸ್ಕೊಂಡು ಫ್ಲೇವರ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಹುಳಿ ಬಿಡಬೇಕು, ಅಂದರೆ ನಿಂಬೆ ಹುಳಿ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಮಳ್ಳೋದಕ್ಕೆ ಬಿಟ್ಟು ಮಳ್ಳದ ಮೇಲೆ ಪಕ್ಕದಲ್ಲೇ ಅಕ್ಕಿ ತೊಳೆದಿಟ್ಕೊಂಡಿದ್ದೆ, ಅದನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಬಿರಿಯಾನಿ ಮಾತ್ರ ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಏನೂ ಆಡಿಸ್ದೆ ಬ್ಯಾಚುಲರ್ ಸಹ ಈ ಬಿರಿಯಾನಿನ ಆರಾಮ್ಸೆ ಮಾಡ್ಕೊಂಡು ತಿನ್ಬೋದು. ಎಷ್ಟು ಚೆನ್ನಾಗಾಗಿರುತ್ತೆ ಅಂದರೆ ಯಾವ ಹೋಟೆಲ್ಗೂ ಕಮ್ಮಿ ಇಲ್ಲ. ಹಾಗಾಗಿ ಈ ಒಂದು ವಿಡಿಯೋನ ನಾನು ಶೇರ್ ಮಾಡಿದ್ದೀನಿ, ನಾನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಅದು ಸೇರ್ವ ಜೊತೆ ಮಾತ್ರ ಸೂಪರಾಗಿತ್ತು. ಆ್ಯಂಡ್ ಮೊಸರು ಬಜ್ಜಿ ರೆಡಿ. ನಮ್ಮಲ್ಲಿ ನಾವು ಹೀಗೆ ಮಾಡೋದು ಚಿಕನ್ ಬಿರಿಯಾನಿನ. ಅದು ಇನ್ನೊಂದು ಥರನೂ ಮಾಡ್ತೀನಿ, ಆದರೆ ಇದಕ್ಕೆ ಇನ್ನೊಂದನ್ನು ಆ್ಯಡ್ ಮಾಡ್ತೀನಿ. ಏನಪ್ಪ ಅಂದರೆ ಕಾಯೆಲ್ಲ ಆ್ಯಡ್ ಮಾಡ್ತೀನಿ, ಆದರೆ ಇವತ್ತು ಆ್ಯಡ್ ಮಾಡಿಲ್ಲ. ನಿಮ್ಗೇನಾರು ಆ ಥರ ಒಂದು ಬಿರಿಯಾನಿ ಬೇಕಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಖಂಡಿತ ಆ ಒಂದು ಬಿರಿಯಾನಿನೂ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ ಫ್ರೆಂಡ್, ಟೇಕ್ ಕೇರ್, ಬಾಯ್.